27, 28 ಹಾಗೂ 29ನೇ ಕವನ. ನರರು ವೈದೇಶಿಗರು ಕಾರ್ಯಾತರರು ನಾವೆನಲು ಅರ್ಜುನನು ಅನುಪನ ಆಚರಿಸಿ ವಿವಿಧ ಗುಣಾಮುಖದಲ್ಲಿ ಅವರ ನಂಡಲೆಯ ಧರೆಯೊಳುಂಟೆ ಪಾಂಡುಸುತರಂ ಭರಸಗೊಳವು ನೀ ಕೇಳಿ ಬಲೈ ನಿರುತವಾದರೆಂದು ನುಡಿದನು ನಗುತ್ತಾ ಕಲಿಪಾರ್ಥ. ಅಂದರೆ ಅರ್ಜುನನು ನಾವು ಪರದೇಶದವರು ಅವಸರದ ಕಾರ್ಯದಲ್ಲಿ ತೊಡಗಿದ್ದೇವೆ ಎಂದನು. ಅಂಗಾರವರ್ಮನು ನಾನಾ ವಿಧದಿಂದ ಅರ್ಜುನನನ್ನು ಉಪಚರಿಸಿ ವಿನಯದಿಂದ ಪಾಂಡವರನ್ನು ಬೇಡಿಕೊಳ್ಳಲು ಅರ್ಜುನನು ನಗುತ್ತಾ ಭೂಮಿಯ ಮೇಲೆ ಪಾಂಡವರೆಂಬ ರಾಜರು ಇರುವುದನ್ನು ನೀನು ಕೇಳಿರಬಹುದು, ನಿಜವಾಗಿಯೂ ಅವರೇ ನಾವು ಎಂದು ಹೇಳಿದನು. ಆಗ ಅಂಗಾರವರ್ಮನು ಶಿವ ಆದೊಡೆ ಯಮ ಪುರಂದರ ಪವನ ಅಶ್ವಿನಿಯರಿಗೆ ನೀವು ಸಂಭವಿಸಿದ ಅವರೇ, ನೀವೆಮಗೆ ಸಂಭಾವನೀಯರಲು ಇವೆ ಸಹಗ್ರ ತುರಂಗ ದಿವ್ಯೋದ್ಭವ ಅನರ್ಘ್ಯ ಆಭರಣ ರತ್ನ ಪ್ರಭವವಿದೆ ಕಾರುಣ್ಯದಲ್ಲಿ ನೆಂದ. ಅಂದರೆ ಅಂಗಾರವರ್ಮನು ಶಿವ, ಹಾಗಾದರೆ ನೀವು ಯಮ, ಇಂದ್ರ, ವಾಯು ಹಾಗೂ ಅಶ್ವಿನಿ ದೇವತೆಗಳ ಮಕ್ಕಳು ನೀವಲ್ಲವೇ? ನೀವು ಗೌರವಾರ್ಹರು. ಇದೋ ದೇವತಾ ಮೂಲದಿಂದ ಜನಿಸಿದ 1000 ಕುದುರೆಗಳಿವೆ, ಅಮೂಲ್ಯವಾದ ಶ್ರೇಷ್ಠವಾದ ರತ್ನಾಭರಣಗಳು, ಕರುಣೆಯಿಂದ ನೀವು ತೆಗೆದುಕೊಳ್ಳಬೇಕು ಎಂದು ಅಂಗಾರವರ್ಮನು ಪಾಂಡವರನ್ನು ಕೇಳುತ್ತಾನೆ. ಬಂದವೇ ಯಮಗಿವು ನಿನ್ನ ನಾವು ಬೇರೆಂದು ಕಾಣೆವು, ಪರಮ ಬಾಂಧವರಿಂದ ಮೊದಲಾದ ನಮಗೆ ನೀನೇ ಮೌಲ್ಯಧನವೆಂದು ಇಂದು ನಿಜರೂಪ ಅಡಿಗೆ ರಾಯರ ವೃಂದವನ್ನು ನೋಡುವೆವು. ದೃಪದನ ನಂದನೆಯ ವೈವಾಹ ರಚನೆಯೊಳಂದನ ಪಾರ್ಥ. ಅಂದರೆ ಅರ್ಜುನನು ಅಂಗಾರವರ್ಮನಿಗೆ ಇವೆಲ್ಲವೂ ಬಂದಿವೆ, ಇಂದಿನಿಂದಲೇ ನೀನು ನಮಗೆ ಪರಮ ಬಾಂಧವನಾಗಿದ್ದೀಯೇ, ನೀನೇ ನಮಗೆ ಬೆಲೆ ಬಾಳುವ ಸಂಪತ್ತು, ನೀನು ನಮಗೆ ಬೇರೆಯವನೆಂದು ನಾವು ಭಾವಿಸಿದ್ದಿಲ್ಲ. ಈಗಲಾದರೂ ನಿಮ್ಮ ನಿಜರೂಪವನ್ನು ಮರೆಮಾಡಿ ದ್ರೌಪದಿಯ ಸ್ವಯಂವರದಲ್ಲಿ ರಾಜರ ಸಮೂಹವನ್ನು ನೋಡುತ್ತೇವೆ ಎಂದು ಹೇಳುತ್ತಾನೆ ಅರ್ಜುನನು. ಧನ್ಯವಾದಗಳು.